ರಾಜ್ಯದಲ್ಲಿ ಜಾತಿ ಗಣತಿ ಲಢಾಯಿ ದಿನೇ ದಿನೇ ಹೊಸ ಹೊಸ ಸ್ವರೂಪವನ್ನು ಪಡಿತಾ ಇದೆ, ಹೊಸ ಹೊಸ ಎತ್ತರವನ್ನು ಏರ್ತಾ ಇದೆ. ಇಷ್ಟು ದಿನ ಒಂದು ಆಟವಾಗಿದ್ರೆ ಈಗ ಮತ್ತೊಂದು ಆಟ ಶುರು. ಅತ್ತ ವೀರಶೈವ ಮಹಾಸಭಾ ನಮ್ದು ಪ್ರತ್ಯೇಕ ಧರ್ಮ ಅನ್ನುವಂಥ ವಿಚಾರವನ್ನು ಮುಂದಿಟ್ಟು ಹೋರಾಟವನ್ನು ಮಾಡ್ತಾ ಇದೆ. ಈಗ ಪಂಚಮಸಾಲಿ ಸಮುದಾಯದ ನಾಯಕರು, ಧರ್ಮಗುರುಗಳು, ಶ್ರೀಗಳು ಎಲ್ಲರೂ ಕೂಡ ಸೇರಿ ಒಂದು ಸಭೆಯನ್ನು ಮಾಡಿದ್ದಾರೆ. ಈ ಸಭೆಯಲ್ಲಿ ಹಿಂದೂ ಕಾಲಂನಲ್ಲೇ ನಮ್ಮ ಧರ್ಮವನ್ನು ಎಂಟ್ರಿ ಮಾಡಿ ಅನ್ನುವಂಥ ನೇರವಾದಂಥ ಮಾತುಗಳನ್ನು, ನೇರವಾದಂಥ ನಿರ್ಧಾರವನ್ನು ಪಂಚಮಸಾಲಿ ಶ್ರೀಗಳು ಮತ್ತು ಸಮುದಾಯ ಕೈಗೊಂಡಿದೆ. ಇದರ ಜೊತೆಗೆ ಇವತ್ತು ನಡೆದಂಥ ಸಭೆಯಲ್ಲೂ ಕೂಡ ಸಾಕಷ್ಟು ಗದ್ದಲ ಗಲಾಟೆಗಳಿಗೆ ಕಾರಣವಾಯಿತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಜಾತಿ ಗಣತಿ ವಿಚಾರವಾಗಿಯೇ ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆ ಕೂಡ ನಡೀತಾ ಇದೆ. ಈ ಸಭೆಯಲ್ಲಿ ಏನಾಯಿತು, ಏನಿದು ಗಲಾಟೆ, ಅಂತಿಮವಾಗಿ ನಿರ್ಧಾರ ಆಗಿದ್ದೇನು, ನೋಡೋಣ ಬನ್ನಿ ಈ ಸ್ಟೋರಿ. ಧರ್ಮದ ಇತರ ಕಾಲಂನಲ್ಲಿ ಪ್ರತಿಯೊಬ್ಬರು ವೀರಶೈವ ಲಿಂಗಾಯತಂದೇ ಬರೆಸಬೇಕು ಅಂತ ನಾವು ಹಿಂದೂ ಮತ್ತು ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ಹೇಳಿ ಬರೆಸಬೇಕು. ಲಿಂಗಾಯತ ಅಂತಾನೆ ಧರ್ಮದ ಕಾಲಂನಲ್ಲಿ ಬರೆಸ್ರಿ, ಜಾತಿ ಕಾಲಂನಲ್ಲಿ ನಿಮ್ಮ ನಿಮ್ಮ ಉಪ ಪಂಗಡಗಳನ್ನ, ಜಾತಿಗಳನ್ನ ಬರೆಸಬಹುದು. ಜಾತಿ ಗಣತಿ ಶುರುವಾಗುವುದಕ್ಕೆ ದಿನಗಣನೆ ಶುರುವಾಗಿದೆ. ಅದಾಗಲೇ ಸಮುದಾಯಗಳ ನಡುವಿನ ಅಸಮಾಧಾನ ಸ್ಫೋಟಗೊಳ್ತಿದೆ. ಧರ್ಮದ ಕಾಲಂನಲ್ಲಿ ಅದ್ಯಾವ ಹೆಸರು ಬರೆಸಬೇಕು ಅನ್ನೋ ಚರ್ಚೆ ಲಿಂಗಾಯತ ಸಮುದಾಯದ ನಡುವೆ ದೊಡ್ಡ ಗೊಂದಲವನ್ನೇ ಸೃಷ್ಟಿಸಿದಂತಿದೆ. ಧರ್ಮದ ಕಾಲಂನಲ್ಲಿರೋ ಇತರೆ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಎಂದು ಬರೆಸುವಂತೆ ಮಹಾಸಭಾ ಕರೆ ಕೊಟ್ಟಿತ್ತು. ದಾವಣಗೆರೆಯಲ್ಲಿ ಬಸವ ಬಳಗ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಎಂದು ಬರೆಸುವಂತೆ ಹೇಳಿತ್ತು. ಇದೀಗ ವೀರಶೈವ ಲಿಂಗಾಯತ ಪಂಚಮಸಾಲಿಗಳು ಕೂಡ ಎಂಟ್ರಿ ಕೊಟ್ಟಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಭೆ ನಡೆಯಿತು. ಸಭೆಯಲ್ಲಿ ವಚನಾನಂದ ಶ್ರೀಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ಸಭೆಯಲ್ಲಿ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸೋಣ ಅಂತ ಕೆಲವರು ಹೇಳಿದ್ರು. ಆಗ ಸಭೆಯಲ್ಲೇ ಇದ್ದ ಮುಖಂಡರು ವಿರೋಧ ವ್ಯಕ್ತಪಡಿಸಿದ್ರು. ಲಿಂಗಾಯತ ಧರ್ಮ ಅಂತ ಬರೆಸೋಣವೆಂದು ವಾದಿಸಿದ್ರು. ಈ ವೇಳೆ ಸಭೆಯಲ್ಲಿ ಗಲಾಟೆಯೇ ಆಗಿ ಹೋಗಿದೆ. ಧರ್ಮದ ಕಾಲಂನಲ್ಲಿ ನಾವು ಹಿಂದೂ ಮತ್ತು ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ಹೇಳಿ ಬರೆಸಬೇಕು ಅಂತ ಈ ಮೂಲಕ ಭಕ್ತರಿಗೆ ಇದೇ ಒಪ್ಪಿಗೆ, ಇದನ್ನೇ ತಾವೆಲ್ಲರೂ ಬರೆಸಬೇಕು. ಆ ನಿಟ್ಟಿನಲ್ಲಿ ಇನ್ನು ನಾಳೆಯಿಂದ ನಾವೆಲ್ಲ ಜಿಲ್ಲಾ ಪ್ರವಾಸವನ್ನ ಮಾಡ್ತೇವೆ. ಸುದೀರ್ಘ ಚರ್ಚೆಯ ಬಳಿಕ ಧರ್ಮದ ಕಾಲಂನಲ್ಲಿ ಹಿಂದೂ, ಜಾತಿ ಕಾಲಂನಲ್ಲಿ ಪಂಚಮಸಾಲಿ ಅಂತ ಬರೆಸಲು ನಿರ್ಧಾರವಾಗಿದೆ. ಉಪಜಾತಿ ಕಾಲಂನಲ್ಲಿ ಏನನ್ನೋ ನಮೂದಿಸಬಾರದು ಅಂತ ಸಭೆ ತೀರ್ಮಾನ ಕೈಗೊಂಡಿದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಸಮಾಜ ಒಡೆಯುತ್ತಾರೆ ಅಂತ ವಿಜಯೇಂದ್ರ ಆರೋಪಿಸಿದ್ರು. ಇದಕ್ಕೆ ಸಚಿವ ಎಂಬಿ ಪಾಟೀಲ್ ತಿರುಗೇಟು ಕೊಟ್ಟರು. ಇವತ್ತು ವೀರಶೈವ ಲಿಂಗಾಯತ ಆದಿಯಾಗಿ ಇತರ ಸಮಾಜಗಳನ್ನು ಒಡಿತಕ್ಕಂಥ ಕೆಲಸಕ್ಕೆ ಮುಖ್ಯಮಂತ್ರಿಗಳು ಕೈ ಹಾಕಿರ್ತಕ್ಕಂಥದ್ದು ನಾಡಿನ ದುರಂತ. ಯಾವತ್ತೂ ಕೂಡ ಈ ರಾಜ್ಯದ ಜನ ಕ್ಷಮಿಸೋದಕ್ಕೆ ಸಾಧ್ಯ ಅಲ್ಲ. ವೀರಶೈವ ಮಹಾಸಭಾ ದಾವಣಗೆರೆ ಸಮಾವೇಶ ಆಯ್ತಾ ಇಲ್ಲ, ಆ ಸಮಾವೇಶದಲ್ಲಿ ಯಡಿಯೂರಪ್ಪನವರು ರೆಸಲ್ಯೂಷನ್ ಮಾಡುವಾಗ ಯಡಿಯೂರಪ್ಪನವರು ಇದ್ರು, ಅವ್ರ ಪುತ್ರ ವಿಜೇಂದ್ರ ಅವರು ಇದ್ರು. ಯಾವುದು ಸತ್ಯ? ಕ್ರಿಶ್ಚಿಯನ್ ಜಾತಿಗೆ ಹಿಂದೂ ಉಪಜಾತಿ ಸೇರ್ಪಡೆ ಮಾಡಿರೋ ವಿಚಾರಕ್ಕೆ ವಿಪಕ್ಷ ಬಿಜೆಪಿ ಕೆಂಡವಾಗಿದೆ. ಸಿದ್ದರಾಮಯ್ಯ ಜಾತಿ ಒಡೆಯೋದ್ರಲ್ಲಿ ಫೇಮಸ್ ಅಂತ ಆರ್ ಅಶೋಕ್ ಕರೆದಿದ್ದಾರೆ. ಕ್ರಿಶ್ಚಿಯನ್ನರು ಈ ದೇಶದ ಪ್ರಜೆಗಳಲ್ವಾ ಅಂತ ಸಿಎಂ ಪ್ರಶ್ನಿಸಿದ್ರೆ ಜನಾರ್ದನ್ ರೆಡ್ಡಿ ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಫೇಮಸ್ ಅಂದ್ರೆ ಫೇಮಸ್ ಅವರು ಒಂಥರ. ಆ ಫೇಮಸ್ ಏನು ಅಂತ ಹೇಳಿದ್ರೆ ಜಾತಿ ಒಡೆಯೋದ್ರಲ್ಲಿ ನಂಬರ್ 1 ಫೇಮಸ್. ಅವ್ರಿಗೆ ನಾವು ನಮ್ಮ ಸರ್ಕಾರ ಬಂದ್ರೆ ಅವ್ರಿಗೆ ಯಾವುದಾದ್ರೂ ಒಂದು ಪ್ರಶಸ್ತಿಯನ್ನ ಕೊಡಬೇಕು ಅನ್ನೋ ತೀರ್ಮಾನವನ್ನ ಮಾಡ್ತೀವಿ. ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು ಈ ದೇಶದ ಪ್ರಜೆಗಳಲ್ವ ಅವರು? ಹಿಂದೂ ಒಳ ಪಂಗಡಗಳಲ್ಲಿ ಕ್ರಿಶ್ಚಿಯನ್ ಅಂತ ಸೇರ್ಪಡೆ ಆಗ್ತಾ ಇದೆ ಸರ್. ಕ್ರಿಶ್ಚಿಯನ್ ಬರ್ತಾ ಇದೆ ನೋಡಪ್ಪ, ಯಾರು ಏನ್ ಹೇಳ್ತಾರೆ ಅದರ ಪ್ರಕಾರ ಮಾಡ್ಕೊಳ್ತಕ್ಕಂಥದ್ದು. ಒಂದು ಲಾಭ ಬರುತ್ತೆ ಅಂತ ದುರಾಸೆಗೆ ಯಾರಾದ್ರೂ ಮತ್ತೆ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗ್ಬಹುದು ಅನ್ನೋಂಥ ಒಂದು ಕುತಂತ್ರ. ಈ ರೀತಿ ಬರೇ ರಾಜಕೀಯ ಮಾಡ್ತಾ ಇದ್ದಾರೆ ವಿನ ಅಭಿವೃದ್ಧಿ ಅನ್ನೋದು ಇವರು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿರುವಂತದ್ದು. ಇನ್ನು ಕುರುಬ ಸಮುದಾಯವನ್ನ ಎಸ್ಟಿ ಪಟ್ಟಿಗೆ ಸೇರಿಸುವ ಬಗ್ಗೆಯೂ ಚರ್ಚೆ ನಡೆಯುತ್ತಿದೆ. ಹೀಗಾಗಿ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ ನಾಳೆ ಸಭೆ ಕರೆದಿದ್ದಾರೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸೋಕೆ ಶಿಫಾರಸು ಮಾಡಿದ್ದೀನಿ ಎಂದಿದ್ದಾರೆ. ಮತ್ತೆ ಯಾಕೆ 3 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಕುರುಬರು ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಎಸ್ಟಿಗೆ ಸೇರಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದೇನೆ.
ಜಾತಿ ಗಣತಿಗೆ ದಿನ ಹತ್ತಿರ ಬರ್ತಿದ್ದಂತೆ ನಾನಾ ಚರ್ಚೆಗಳು ಗರಿಗೆದರುತ್ತಿವೆ. ಲಿಂಗಾಯತ ಸಮುದಾಯದ ಧರ್ಮದ ಕಾಲಂ ಬಗ್ಗೆ ಚರ್ಚೆ ಮುಂದುವರೆಸಿದ್ರೆ ಕ್ರಿಶ್ಚಿಯನ್ ಧರ್ಮದ ಮುಂದೆ ಹಿಂದೂ ಉಪಜಾತಿ ಸೇರಿಸುತ್ತಿರುವುದಕ್ಕೆ ವಿಪಕ್ಷಗಳು ನಿಗಿನಿಗೆ ಕೆಂಡವಾಗಿವೆ. ಸುನಿಲ್, ಟಿವಿ9 ಬೆಂಗಳೂರು.